ಹಲೋ ಫ್ರೆಂಡ್ಸ್, ಮತ್ತೊಮ್ಮೆ ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಈ ಒಂದು ವಿಡಿಯೋದಲ್ಲಿ ನಾವು ಇತಿಹಾಸದ ಮೇಲೆ ಕಳೆದ ಬಾರಿ ಕೇಳಿರುವ ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡೋಣ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮೊದಲನೆಯ ಪ್ರಶ್ನೆಯನ್ನು ನೋಡೋಣ. ಭಾರತ ಮತ್ತು ಪಾಕಿಸ್ತಾನಗಳ ನಡುವೆ ಗಡಿಯನ್ನು ಗುರುತಿಸಿದವರು ಯಾರು? PSI 2004ರಲ್ಲಿ ಕೇಳಿರುವಂತಹ ಪ್ರಶ್ನೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, ಸಿರಿಲ್ ರಾಡ್ಕ್ಲಿಫ್ ಅವರು ಭಾರತ ಮತ್ತು ಪಾಕಿಸ್ತಾನಗಳ ನಡುವೆ ಗಡಿಯನ್ನು ಗುರುತಿಸಿದರು. ಮುಂದಿನ ಪ್ರಶ್ನೆ. ಅಬ್ದುಲ್ ಕಲಾಂ ರವರು ಭಾರತದ ಎಷ್ಟನೇ ರಾಷ್ಟ್ರಪತಿಗಳಾಗಿದ್ದರು? CAR-DAR 2019ರಲ್ಲಿ ಕೇಳಿರುವ ಪ್ರಶ್ನೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, 11ನೇ ರಾಷ್ಟ್ರಪತಿಗಳಾಗಿದ್ದರು. ಪ್ರಶ್ನೆ ಸಂಖ್ಯೆ 3. ಭಾರತದೊಡನೆ ವ್ಯಾಪಾರವನ್ನು ಪ್ರಾರಂಭಿಸಿದ ಮೊದಲ ಯುರೋಪಿಯನ್ ದೇಶ ಯಾವುದು? PSI 2007ರಲ್ಲಿ ಕೇಳಿರುವ ಪ್ರಶ್ನೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ಪೋರ್ಚುಗಲ್ ದೇಶ. ಪ್ರಶ್ನೆ ಸಂಖ್ಯೆ 4. ಜಲಿಯನ್ ವಾಲಾಬಾಗ್ ಸಾಮೂಹಿಕ ಹತ್ಯೆಯ ಸೇಡನ್ನು ಸರ್ ಮೈಕಲ್ ಡಯರನ್ನು ಹತ್ಯೆಗೈದು ತೀರಿಸಿಕೊಂಡವರು ಯಾರು? PSI 2007ರಲ್ಲಿ ಕೇಳಿರುವ ಪ್ರಶ್ನೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ಸರ್ದಾರ್ ಉಧಮ್ ಸಿಂಗ್. ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಾಗ ಬ್ರಿಟನ್ ಪ್ರಧಾನಿ ಯಾರಾಗಿದ್ದರು? PSI 2004ರಲ್ಲಿ ಕೇಳಿರುವ ಪ್ರಶ್ನೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, ಕ್ಲೆಮೆಂಟ್ ಅಟ್ಲಿ ಅವರು ಬ್ರಿಟನ್ ಪ್ರಧಾನಿಯಾಗಿದ್ದರು. ಪ್ರಶ್ನೆ ಸಂಖ್ಯೆ 6. ರಕ್ತ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯವನ್ನು ಕೊಡುತ್ತೇನೆ, ಈ ಮಾತನ್ನು ಯಾರು ಹೇಳಿದರು? PSI 2004ರಲ್ಲಿ ಕೇಳಿರುವ ಪ್ರಶ್ನೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ಸುಭಾಷ್ ಚಂದ್ರ ಬೋಸ್. ಪ್ರಶ್ನೆ ಸಂಖ್ಯೆ 7. ಬ್ರಹ್ಮ ಸಮಾಜದ ಸ್ಥಾಪಕರು ಯಾರು? PSI 2004ರಲ್ಲಿ ಕೇಳಿರುವ ಪ್ರಶ್ನೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ರಾಜಾರಾಮ್ ಮೋಹನ್ ರಾಯ್ ರವರು ಬ್ರಹ್ಮ ಸಮಾಜದ ಸ್ಥಾಪಕರು. ಪ್ರಶ್ನೆ ಸಂಖ್ಯೆ 8. 1940-1946ರ ಅವಧಿಯಲ್ಲಿ ಕಾಂಗ್ರೆಸ್ ಅಧ್ಯಕ್ಷರು ಯಾರಾಗಿದ್ದರು? PSI 2021ರ ಪ್ರಶ್ನೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, ಮೌಲಾನ್ ಆಜಾದ್ ರವರು 1946ರಿಂದ 46ರ ಅವಧಿಯಲ್ಲಿ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದರು. ಪ್ರಶ್ನೆ ಸಂಖ್ಯೆ 9. ಯುರೋಪಿಯನ್ನರು ಭಾರತಕ್ಕೆ ಕೆಲವು ಹೊಸ ಬೆಳೆಗಳನ್ನು ಪರಿಚಯಿಸಿದರು. ಅವರು ಪರಿಚಯಿಸಿದ ಬೆಳೆಗಳು ಯಾವುವು? FDA 2005ರಲ್ಲಿ ಕೇಳಿರುವ ಪ್ರಶ್ನೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, ಮೇಲಿನ ಎಲ್ಲವೂ. ಆಲೂಗಡ್ಡೆ, ಮೆಕ್ಕೆಜೋಳ, ತಂಬಾಕು ಇವೆಲ್ಲವೂ ಯುರೋಪಿಯನ್ನರು ಪರಿಚಯಿಸಿಕೊಟ್ಟ ಬೆಳೆಗಳಾಗಿವೆ. ಮುಂದಿನ ಪ್ರಶ್ನೆ. ಕಾಂಗ್ರೆಸ್ನಿಂದ ಬೇರ್ಪಟ್ಟ ನಂತರ 1939ರಲ್ಲಿ ಸುಭಾಷ್ ಚಂದ್ರ ಬೋಸ್ ರವರು ಸ್ಥಾಪಿಸಿದ ಪಕ್ಷ ಯಾವುದು? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ಫಾರ್ವರ್ಡ್ ಬ್ಲಾಕ್ ಪಕ್ಷ. 11ನೇ ಪ್ರಶ್ನೆ. ಪಿಬಿಯಾನಿಸಂ ಇದನ್ನು ಒಂದು ಚಳುವಳಿಯಾಗಿ ಪ್ರತಿಪಾದಿಸಿದವರು ಯಾರು? IAS 2005ರಲ್ಲಿ ಕೇಳಿರುವ ಪ್ರಶ್ನೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, ಆನಿ ಬೆಸೆಂಟ್ ರವರು. ಪ್ರಶ್ನೆ ಸಂಖ್ಯೆ 12. ವರ್ನಾಕ್ಯುಲರ್ ಪ್ರೆಸ್ ಕಾಯ್ದೆಯನ್ನು ರದ್ದುಪಡಿಸಿದವರು ಯಾರು?
ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಲಾರ್ಡ್ ಡಪೆರೇನ್. ಮುಂದಿನ ಪ್ರಶ್ನೆ, ವಿನೋಬಾ ಭಾವೆಯವರ ಭೂದಾನ ಚಳುವಳಿಯ ಆರಂಭಕ್ಕೆ ಸಂಬಂಧಿಸಿದ ಸ್ಥಳ ಯಾವುದು? IAS 2006ರಲ್ಲಿ ಕೇಳಿರುವ ಪ್ರಶ್ನೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಪೋಚನಂಪಳ್ಳಿ. ಪ್ರಶ್ನೆ ಸಂಖ್ಯೆ 14, ಕೆಳಗಿನ ಯಾರು ಸೋಮ್ ಪ್ರಕಾಶ್ ಪತ್ರಿಕೆಯನ್ನು ಆರಂಭಿಸಿದರು? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಈಶ್ವರ್ ಚಂದ್ರ ವಿದ್ಯಾಸಾಗರ್. ಪ್ರಶ್ನೆ ಸಂಖ್ಯೆ 15, ಅಹಮದಾಬಾದ್ ಜವಳಿ ಕಾರ್ಮಿಕರ ಸಂಘಟನೆಯನ್ನು ಈ ಕೆಳಗಿನವುಗಳಲ್ಲಿ ಯಾರು ಸ್ಥಾಪಿಸಿದರು? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಮಹಾತ್ಮ ಗಾಂಧೀಜಿಯವರು. ಪ್ರಶ್ನೆ ಸಂಖ್ಯೆ 16, ಕೆಳಗಿನ ಯಾವ ಸ್ಥಳದಲ್ಲಿ ಮಹಾತ್ಮ ಗಾಂಧಿ ಭಾರತದಲ್ಲಿ ತಮ್ಮ ಪ್ರಥಮ ಸತ್ಯಾಗ್ರಹ ನಡೆಸಿದರು? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಚಂಪಾರಣ್ಯದಲ್ಲಿ ತಮ್ಮ ಪ್ರಥಮ ಸತ್ಯಾಗ್ರಹವನ್ನು ನಡೆಸಿದರು. ಮುಂದಿನ ಪ್ರಶ್ನೆ, ದುರಾಡಳಿತದ ನೆಪದಲ್ಲಿ ಕೆಳಗಿನ ಯಾವ ಪ್ರಾಂತ್ಯದ ರಾಜನನ್ನು ಬ್ರಿಟಿಷರು ಕೆಳಗಿಳಿಸಿದರು? IAS 2007ರಲ್ಲಿ ಕೇಳಿರುವ ಪ್ರಶ್ನೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಅವಧ್. ಮುಂದಿನ ಪ್ರಶ್ನೆ, ಜೈ ಜವಾನ್ ಜೈ ಕಿಸಾನ್ ಎಂಬ ಘೋಷಣೆಯನ್ನು ಮೊಳಗಿಸಿದವರು ಯಾರು? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಲಾಲ್ ಬಹದ್ದೂರ್ ಶಾಸ್ತ್ರಿ. ಪ್ರಶ್ನೆ ಸಂಖ್ಯೆ 19, ಭಾರತದ ರಾಜಧಾನಿ ಕಲ್ಕತ್ತಾದಿಂದ ದೆಹಲಿಗೆ ಬದಲಾಯಿಸಿದ ವರ್ಷ ಯಾವುದು? CAR DAR 2019ರ ಪ್ರಶ್ನೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ 1911ರಲ್ಲಿ ಬದಲಾಯಿಸಲಾಯಿತು. ಹಂಪಿಯ ಪ್ರಾಚೀನ ಅವಶೇಷಗಳು ಯಾವ ನದಿಯ ದಡದಲ್ಲಿವೆ? CAR DAR 2019ರ ಪ್ರಶ್ನೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ತುಂಗಭದ್ರಾ ನದಿಯ ದಡದಲ್ಲಿವೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ವಿಷಯಗಳೊಂದಿಗೆ ಸಿಗೋಣ.